ಸ್ನೇಹಿತರೆ, ನಾವಿವಾಗ ನೋಡ್ತಿರುವ ಮೂವಿ ರೆಸಿಡೆಂಟ್ ಎವಿಲ್ ಆಫ್ಟರ್ ಲೈಫ್ ಪಾರ್ಟ್ 4. ಈ ಮೂವಿಯ ಪಾರ್ಟ್ 3 ನ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ. ಖಂಡಿತವಾಗ್ಲೂ ಈ ಮೂವಿಯ ಎಲ್ಲಾ ಪಾರ್ಟ್ಗಳು ತುಂಬಾನೇ ಅದ್ಭುತವಾಗಿದಾವೆ. ಅದರಿಂದ ನಿಮ್ಗೆ ಈ ಮೂವಿಯ ಎಲ್ಲಾ ಪಾರ್ಟ್ಗಳು ಕನ್ನಡದಲ್ಲಿ ಬೇಕಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಪಾರ್ಟ್ 3 ನಲ್ಲಿ ಆಲಿಸ್ ಅಂಬ್ರೆಲಾ ಕಂಪ್ನಿನ ನಾಶ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಅದರಿಂದ ಇವಾಗ ಪಾರ್ಟ್ 4 ನಲ್ಲಿ ಆಲಿಸ್ ಅಂಬ್ರೆಲಾ ಕಂಪ್ನಿನ ಮತ್ತೆ ಅದರ ಓನರ್ ಆದ ಆಲ್ಬರ್ಟ್ ನ ಹೇಗ್ ನಾಶ ಮಾಡ್ತಾಳೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಖಂಡಿತವಾಗ್ಲೂ ಪಾರ್ಟ್ 4 ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಬ್ಳು ಹುಡುಗಿ ಮಳೆಯಲ್ಲಿ ನೆನಿತಾ ನಿಂತಿರ್ತಾಳೆ. ಅವಳ ಸುತ್ತ ತುಂಬಾ ಜನಗಳು ಅವ್ರ ಪಾಡಿಗೆ ಅವರು ಓಡಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಅವಳು ಪಕ್ಕ ಹೋಗ್ತಿದ್ದ ಮನುಷ್ಯನಿಗೆ ಕಚ್ಬಿಡ್ತಾಳೆ. ಯಾಕಂದ್ರೆ ಆ ಹುಡುಗಿಗೆ ಟಿ ವೈರಸ್ ಇಂದ ಇನ್ಫೆಕ್ಷನ್ ಆಗಿರುತ್ತೆ. ಅದಾದ್ಮೇಲೆ ಆ ವೈರಸ್ ಇಡೀ ಪ್ರಪಂಚಕ್ಕೆಲ್ಲ ಸ್ಪ್ರೆಡ್ ಆಗ್ತಿರೋದನ್ನ ತೋರಿಸ್ತಾರೆ. ಅವಾಗ ಆಲಿಸ್ ಅಂಬ್ರೆಲಾ ಕಂಪ್ನಿ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದು ಟಿ ವೈರಸ್ ಹೊರಗಡೆ ಬಂದು ಇಡೀ ಪ್ರಪಂಚಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಅದರಿಂದ ತುಂಬಾ ಜನಗಳು ಸಾಯ್ತಿರ್ತಾರೆ. ಆದ್ರೂ ಕೂಡ ಆಲ್ಬರ್ಟ್ ಆ ವೈರಸ್ ಬಗ್ಗೆ ರಿಸರ್ಚ್ ಮಾಡೋದನ್ನ ನಿಲ್ಸೋದಿಲ್ಲ. ಅದು ತುಂಬಾನೇ ದೊಡ್ಡ ತಪ್ಪು. ಅದರಿಂದ ನಾನು ಅವನನ್ನ ಮತ್ತೆ ಅವನ ಅಂಬ್ರೆಲಾ ಕಂಪ್ನಿನ ನಾಶ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ 4 ವರ್ಷಗಳ ನಂತರ ಟೋಕಿಯೋದಲ್ಲಿರುವಂತ ಅಂಬ್ರೆಲಾ ಕಂಪ್ನಿಯ ಹೆಡ್ ಕ್ವಾರ್ಟರ್ ನ ತೋರಿಸ್ತಾರೆ. ಅದ್ರೊಳಗಡೆ ಆಲ್ಬರ್ಟ್ ಅವನ ಕಂಪ್ನಿಯ ಸೆಕ್ಯೂರಿಟಿ ಗೇಟ್ ಗಳನ್ನೆಲ್ಲ ಚೆಕ್ ಮಾಡ್ತಿರ್ತಾನೆ. ಅವಾಗ ಗೇಟ್ 4 ನಲ್ಲಿರುವಂತ ಗಾರ್ಡ್ ಇದ್ದಕ್ಕಿದ್ದಾಗೆ ಬ್ಲಡ್ ವಾಮಿಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅವನನ್ನ ನೋಡಿದ ಆಲ್ಬರ್ಟ್ ಇಮಿಡಿಯೇಟ್ ಆಗಿ ಗೇಟ್ 4 ಹತ್ರಕ್ಕೆ ಅವನ ಗಾರ್ಡ್ಸ್ ಗಳನ್ನ ಕಳಿಸ್ತಾನೆ. ಆ ಗಾರ್ಡ್ಸ್ ಗಳೆಲ್ಲ ಗೇಟ್ 4 ಹತ್ರ ಹೋಗಿ ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಆ ಗೇಟ್ ಕೂಡ ಓಪನ್ ಆಗುತ್ತೆ. ಆದ್ರೆ ಅದ್ರೊಳಗಡೆ ಯಾರು ಇರೋದಿಲ್ಲ. ಯಾಕಂದ್ರೆ ಆಲಿಸ್ ತುಂಬಾನೇ ಬುದ್ಧಿವಂತಲು. ಅದರಿಂದ ಅವಳು ಮೇನ್ ಗೇಟ್ ಇಂದ ಬರ್ದೆ ಆ ಕಂಪ್ನಿಯ ಏರ್ ಕಂಡೀಷನರ್ ಪೈಪ್ ಇಂದ ಒಳಗಡೆ ಬಂದು ಆ ಗಾರ್ಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ತಾ ಇರ್ತಾಳೆ. ಅವಾಗ ಗಾರ್ಡ್ಸ್ ಗಳೆಲ್ಲ ಅವಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಕೂಡ ಆಲಿಸ್ ಅದರಿಂದ ಬಚಾವಾಗಿ ಒಬ್ಬೊಬ್ಬರನ್ನಾಗಿ ಆ ಗಾರ್ಡ್ಸ್ ಗಳನ್ನ ಸಾಯಿಸ್ತಾ ಇರ್ತಾಳೆ. ಈಗಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಗಾರ್ಡ್ಸ್ ಗಳು ಅಲ್ಲಿಗೆ ಬಂದು ಆಲಿಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅವಾಗ ಆಲಿಸ್ ಅವಳ ಶಕ್ತಿನ ಯೂಸ್ ಮಾಡಿ ಆ ಗಾರ್ಡ್ಸ್ ಗಳನ್ನೆಲ್ಲ ಸಾಯಿಸ್ಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೂ ಸ್ವಲ್ಪ ಗಾರ್ಡ್ಸ್ ಗಳು ಬಂದು ಅವಳಿಗೆ ಶೂಟ್ ಮಾಡ್ತಾರೆ. ಅದರಿಂದ ಅವಳು ಅಲ್ಲೇ ಸತ್ತೋಗ್ತಾಳೆ. ಅವಾಗ ನಾವೆಲ್ಲ ಆಲಿಸ್ ಇಷ್ಟ ಬೇಗ ಸತ್ತೋದ್ಲ ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಇನ್ನೂ 3 ಜನ ಆಲಿಸ್ ಗಳಿರ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರಗಳೆಲ್ಲ ಆಲಿಸ್ ತರನೇ ಇರುವಂತ ಕ್ಲೋನ್ ಮಾಡಲ್ಸ್ ಗಳು ಅಂತ. ಸ್ನೇಹಿತರೆ, ನೀವು ಪಾರ್ಟ್ 3 ನ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಅಂಬ್ರೆಲಾ ಕಂಪ್ನಿ ಅವರು ಆಲಿಸ್ ನ ಬ್ಲಡ್ ಶಾಂಪಲ್ ಇಂದ ಅವಳ ತರನೇ ಇರುವಂತ ಕ್ಲೋನ್ ಮಾಡಲ್ಸ್ ಗಳನ್ನ ರೆಡಿ ಮಾಡ್ತಿರ್ತಾರೆ. ಕೊನೆಗೆ ಆಲಿಸ್ ಆ ಮಾಡಲ್ಸ್ ಗಳನ್ನೆಲ್ಲ ಆ ಕಂಪ್ನಿಯಲ್ಲಿ ಇದ್ದಂತಹ ಡಾಕ್ಟರ್ ಲ್ಯಾಸಿಸ್ ನ ಸಾಯಿಸಿ ಅವಳ ಕಂಟ್ರೋಲ್ ಗೆ ತಗೊಂಡಿರ್ತಾಳೆ. ಅದರಿಂದ ಆ ಮಾಡಲ್ಸ್ ಗಳನ್ನೆಲ್ಲ ಇವಾಗ ಪಾರ್ಟ್ 4 ನಲ್ಲಿ ಆಲ್ಬರ್ಟ್ ನ ಸಾಯಿಸೋದಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾಳೆ. ಹಾಗಾಗಿ ಇವಾಗ ಅವರೆಲ್ಲ ಸೇರ್ಕೊಂಡು ಅಂಬ್ರೆಲಾ ಕಂಪ್ನಿಯ ಗಾರ್ಡ್ಸ್ ಗಳನ್ನೆಲ್ಲ ಸಾಯಿಸ್ತಿರ್ತಾರೆ. ಅದನ್ನ ನೋಡಿದ ಆಲ್ಬರ್ಟ್ ಅವನ ಟೀಮ್ ಗೆ ಎಲ್ಲಾ ಲಿಫ್ಟ್ ಗಳನ್ನ ಸೀಲ್ ಮಾಡಿ ಹಾಗೆ ಎಲ್ಲಾ ಡೋರ್ ಗಳನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆಲಿಸ್ ನ ಕ್ಲೋನ್ ಮಾಡಲ್ಸ್ ಗಳೆಲ್ಲ ಎಲ್ಲಾ ಗಾರ್ಡ್ಸ್ ಗಳಿಗೆ ಶೂಟ್ ಮಾಡಿ ಸಾಯಿಸಿ ಆ ಜಾಗಕ್ಕೆ ಗ್ರಾನೇಡ್ ಗಳನ್ನ ಎಸ್ತು ಅಲ್ಲಿಂದ ಹಾರಿ ಡೈರೆಕ್ಟ್ ಆಗಿ ಆಲ್ಬರ್ಟ್ ಇರುವಂತ ಜಾಗದ ಹತ್ರ ಬರ್ತಾ ಇರ್ತಾರೆ. ಅವಾಗ ಅವ್ರ ಮೇಲೆ ತುಂಬಾ ಗಾರ್ಡ್ಸ್ ಗಳು ಶೂಟ್ ಮಾಡ್ತಾ ಇರ್ತಾರೆ. ಅದರಿಂದ ಅವರು ತಪ್ಪಿಸ್ಕೊಂಡು ಆ ಗಾರ್ಡ್ಸ್ ಗಳಿಗೆಲ್ಲ ಶೂಟ್ ಮಾಡಿ ಆಲ್ಬರ್ಟ್ ಇರುವಂತ ಜಾಗದ ಹತ್ರ ಬಂದು ಅಲ್ಲಿರುವಂತ ಗಾರ್ಡ್ಸ್ ಗಳಿಗೆ ಅವರು ಶೂಟ್ ಮಾಡ್ತಿರ್ಬೇಕಾದ್ರೆ ಆಲ್ಬರ್ಟ್ ಆ ಕ್ಲೋನ್ ಮಾಡಲ್ಸ್ ಗಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆದ್ರೆ ಅಷ್ಟರಲ್ಲೇ ಆ ಕ್ಲೋನ್ ಮಾಡಲ್ ಗ್ರಾನೇಡ್ಸ್ ಗಳನ್ನ ಓಪನ್ ಮಾಡಿ ಕೈಲಿ ಇಟ್ಕೊಂಡಿರ್ತಾಳೆ. ಅದರಿಂದ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಅವಾಗ ಅಂಬ್ರೆಲಾ ಕಂಪ್ನಿಯ ಹೆಡ್ ಕ್ವಾರ್ಟರ್ ತುಂಬಾನೇ ಡೇಂಜರ್ ಝೋನ್ ನಲ್ಲಿ ಇರುತ್ತೆ. ಅದರಿಂದ ಆಲ್ಬರ್ಟ್ ಅವನ ಹತ್ರ ಇರುವಂತ ಸ್ಪೇಸ್ ಶಿಪ್ ಹತ್ರ ಬಂದು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಅವಾಗ ಅಲ್ಲಿಗೆ ಆಲಿಸ್ ನ ಕ್ಲೋನ್ ಮಾಡಲ್ಸ್ ಗಳು ಬಂದು ಆ ಸ್ಪೇಸ್ ಶಿಪ್ ಗೆ ಶೂಟ್ ಮಾಡ್ತಿರ್ತಾರೆ. ಆದ್ರೆ ಅದರಿಂದ ಆ ಸ್ಪೇಸ್ ಶಿಪ್ ಗೆ ಏನು ಆಗ್ತಿರೋದಿಲ್ಲ. ಆ ಸಮಯದಲ್ಲಿ ಆಲ್ಬರ್ಟ್ ಅವನ ಕಂಪ್ನಿ ಒಳಗಡೆ ಇದ್ದಂತಹ ಬಾಂಬ್ ಗಳನ್ನೆಲ್ಲ ಆಕ್ಟಿವ್ ಮಾಡ್ತಾನೆ. ಅದರಿಂದ ಅಂಬ್ರೆಲಾ ಕಂಪ್ನಿಯ ಹೆಡ್ ಕ್ವಾರ್ಟರ್ ಎಲ್ಲ ಬ್ಲಾಸ್ಟ್ ಆಗಿ ಅಲ್ಲಿ ಒಂದು ಓಲೆ ಕ್ರಿಯೇಟ್ ಆಗ್ಬಿಡುತ್ತೆ. ಅಷ್ಟರಲ್ಲಿ ಆಲ್ಬರ್ಟ್ ಇದ್ದಂತ ಸ್ಪೇಸ್ ಶಿಪ್ ಅಲ್ಲಿಂದ ಹೊರಗಡೆ ಬರುತ್ತೆ. ಅಷ್ಟರಲ್ಲಿ ನಿಜವಾದ ಆಲಿಸ್ ಆ ಸ್ಪೇಸ್ ಶಿಪ್ ಒಳಗಡೆ ಇರ್ತಾಳೆ. ಅವಳು ಆಲ್ಬರ್ಟ್ ಹಿಂದೆಯಿಂದ ಹೋಗಿ ಅವನಿಗೆ ಗನ್ನೆ ಮಾಡ್ತಾಳೆ. ಅವಾಗ ಆಲ್ಬರ್ಟ್ ಇಮಿಡಿಯೇಟ್ ಆಗಿ ಆಲಿಸ್ ಗೆ ಒಂದು ಇಂಜೆಕ್ಷನ್ ನ ಇಂಜೆಕ್ಟ್ ಮಾಡ್ತಾನೆ. ಅದರಿಂದ ಆಲಿಸ್ ಕೆಳಗಡೆ ಬಿದ್ದೋಗ್ತಾಳೆ. ಹಾಗೆ ಅವಳು ಆಲ್ಬರ್ಟ್ ಗೆ ನನಗೆ ಏನ್ ಇಂಜೆಕ್ಟ್ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್ ನಿನ್ ಬಾಡಿ ನಲ್ಲಿರುವಂತ ಟಿವಿ ವೈರಸ್ ನ ಸಾಯಿಸೋದಕ್ಕೆ ಅಂತ ಒಂದು ಚಿಕ್ಕ ಸೀರಮ್ ನ ನಿನ್ನ ಬಾಡಿಗೆ ಇಂಜೆಕ್ಟ್ ಮಾಡಿದ್ದೀನಿ. ಇನ್ ಮುಂದೆ ನಿನ್ಗೆ ಯಾವುದೇ ರೀತಿ ಶಕ್ತಿ ಇರೋದಿಲ್ಲ. ಇನ್ಮೇಲೆ ನೀನೊಬ್ಳು ನಾರ್ಮಲ್ ಆಗಿರುವಂತ ಮನುಷ್ಯಳಾಗ್ತೀಯ ಅಂತ ಹೇಳ್ತಾನೆ. ಹಾಗೆ ಆಲಿಸ್ ಗೆ ಸಖತ್ ಹೊಡೆದು ಅವಳಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅವರಿದ್ದ ಸ್ಪೇಸ್ ಶಿಪ್ ಒಳಗಡೆ ಎಮರ್ಜೆನ್ಸಿ ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ಸ್ಪೇಸ್ ಶಿಪ್ ಮುಂದೆ ಒಂದು ದೊಡ್ಡ ಬೆಟ್ಟ ಇರುತ್ತೆ. ಅವಾಗ ಆಲ್ಬರ್ಟ್ ಆ ಸ್ಪೇಸ್ ಶಿಪ್ ನ ಕಂಟ್ರೋಲ್ ತಗೊಳ್ಳೋಷ್ಟರಲ್ಲಿ ಆ ಸ್ಪೇಸ್ ಶಿಪ್ ಮುಂದೆ ಇದ್ದಂತಹ ಬೆಟ್ಟಕ್ಕೆ ಡ್ಯಾಶ್ ಹೊಡೆದು ಕ್ರಾಶ್ ಆಗ್ಬಿಡುತ್ತೆ. ಆದ್ರೂ ಕೂಡ ಆಲಿಸ್ ಗೆ ಅದರಿಂದ ಏನು ಆಗಿರೋದಿಲ್ಲ. ಅವಳು ಅಲ್ಲಿಂದ ಎದ್ದು ಹೊರಗಡೆ ಬರ್ತಾಳೆ. ಅದಾದ್ಮೇಲೆ 6 ತಿಂಗಳು ನಂತರ ಒಂದು ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಅದೇನಂದ್ರೆ ಆರ್ಕೇಡಿಯಾದಲ್ಲಿ ಯಾವುದೇ ರೀತಿ ವೈರಸ್ ಇನ್ಫೆಕ್ಷನ್ ಇಲ್ಲ. ಅದರಿಂದ ಯಾರ್ ಬೇಕಾದ್ರೂ ಇಲ್ಲಿಗೆ ಬರಬಹುದು. ಇಲ್ಲಿ ಆಹಾರಕ್ಕೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡು ಆಲಿಸ್ ಪಾರ್ಟ್ 3 ನಲ್ಲಿ ಅವಳು ಸೇವ್ ಮಾಡಿ ಕಳಿಸಿದಂತ ಡಿಮಾರ್ಟ್ ಮತ್ತೆ ಕ್ಲಾರಿ ಟೀಮ್ ನ ಹುಡ್ಕೊಂಡು ಒಂದು ಪ್ಲೇನ್ ನಲ್ಲಿ ಹೋಗ್ತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಅಲಸ್ಕೋ ಅನ್ನೋ ಒಂದು ಊರಿಗೆ
ಜಾಗಕ್ಕೆ ಬಂದು ತಲುಪ್ತಾಳೆ. ಅಲ್ಲಿ ತುಂಬಾನೇ ಪ್ಲೇನ್ ಗಳಿರ್ತವೆ, ಆದ್ರೆ ಯಾರು ಮನುಷ್ಯರು ಇರೋದಿಲ್ಲ. ಅದರಿಂದ ಅವಳು ಆ ಜಾಗ ಸುತ್ತೆಲ್ಲ ನೋಡ್ತಿರ್ತಾಳೆ. ಅವಾಗ ಅವಳಿಗೆ ಕ್ಲಾರಿ ಮತ್ತೆ ಡಿಮಾರ್ಟ್ ಜೊತೆ ಸ್ವಲ್ಪ ಜನರನ್ನ ಸೇವ್ ಮಾಡಿ ಕಳ್ಸಿದಂತಹ ಹೆಲಿಕಾಪ್ಟರ್ ಸಿಗುತ್ತೆ. ಅದನ್ನ ಅವಳು ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಆ ಹೆಲಿಕಾಪ್ಟರ್ ಒಳಗಡೆ ಒಂದು ಬುಕ್ ಸಿಗುತ್ತೆ. ಅದನ್ನ ಅವಳೇ ಡಿಮಾರ್ಟ್ ಗೆ ಕೊಟ್ಟಿರ್ತಾಳೆ. ಅದರಿಂದ ಅವಳು ಆ ಬುಕ್ ನ ನೋಡ್ತಿರ್ಬೇಕಾದ್ರೆ ಅವಳ ಪಕ್ಕನೆ ಯಾರೋ ಪಾಸ್ ಆಗ್ತಾರೆ. ಅದರಿಂದ ಆಲಿಸ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾಳೆ. ಆದ್ರೆ ಅವರು ಯಾರು ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲಿದ್ದಂತಹ ಒಂದು ಪ್ಲೇನ್ ಡೋರ್ ಓಪನ್ ಆಗಿರುತ್ತೆ. ಅದರಿಂದ ಆಲಿಸ್ ಅದ್ರೊಳಗಡೆ ಯಾರಾದ್ರೂ ಇರಬಹುದಾ ಅಂತ ನೋಡೋದಕ್ಕೆ ಗನ್ ಇಟ್ಕೊಂಡು ಆ ಪ್ಲೇನ್ ಹತ್ರ ಹೋಗ್ತಾಳೆ. ಅವಾಗ ಅದ್ರೊಳಗಡೆಯಿಂದ ಕೆಲವು ಕಾಗೆಗಳು ಹಾರ್ ಬರ್ತವೆ. ಅಷ್ಟೇ ಅವಳ ಹಿಂದೆಯಿಂದ ಯಾರೋ ಲೇಡಿ ಬಂದು ಆಲಿಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಾಗ ಆಲಿಸ್ ಅವ್ರ ಜೊತೆ ಫೈಟ್ ಮಾಡ್ತಾ ಕಾಲಲ್ಲಿ ಒಂದ್ಸಲಿ ಕಿಕ್ ಮಾಡ್ತಾಳೆ. ಅದರಿಂದ ಆ ಲೇಡಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಆ ಲೇಡಿ ಬಾಡಿಗೆ ಒಂದು ಡಿವೈಸ್ ಕನೆಕ್ಟ್ ಆಗಿರೋದನ್ನ ಆಲಿಸ್ ನೋಡ್ತಾಳೆ. ಅದರಿಂದ ಆಲಿಸ್ ಆ ಡಿವೈಸ್ ನ ತಗೊಂಡು ನೋಡ್ತಿರ್ಬೇಕಾದ್ರೆ ಆ ಲೇಡಿಗೆ ಎಚ್ಚರಿಕೆ ಆಗುತ್ತೆ. ಆ ಸಮಯದಲ್ಲಿ ಆಲಿಸ್ ಆ ಲೇಡಿ ಹತ್ರ ಬಂದು ನಾನ್ ನಿನ್ಗೆ ಹೊಡೆದಿದ್ದಕ್ಕೆ ನನ್ನನ್ನ ಕ್ಷಮಿಸೋ, ಇದು ಏನು, ಇದನ್ನ ನಿನ್ ಬಾಡಿಗೆ ಯಾರು ಇಂಜೆಕ್ಟ್ ಮಾಡಿದ್ದು ಅಂತ ಕೇಳ್ತಾಳೆ. ಹಾಗೆ ನಾನ್ ಯಾರು ಅಂತ ನಿನಗೆ ಗೊತ್ತಾ, ನನ್ನ ಹೆಸರು ಆಲಿಸ್ ಅಂತ. ನಾನು 1.5 ವರ್ಷದಿಂದ ನೆವಾಡಾ ಡೆಸರ್ಟ್ ನಲ್ಲಿ ನಿಮ್ಗೆ ಸಿಕ್ಕಿದೆ, ಅದು ನಿನ್ಗೆ ನೆನ್ಪಿದ್ಯಾ? ಹಾಗೆ ಕಾರ್ಲೋಸ್ ಮೈಕಿ LJ ಕೇಮಾರ್ಟ್ ಎಲ್ಲ ನೆನ್ಪಿದಾರ? ನಾವು ಸೇವ್ ಮಾಡಿದಂತಹ ಜನಗಳನ್ನೆಲ್ಲ ಕರ್ಕೊಂಡು ಹೆಲಿಕಾಪ್ಟರ್ ನಿಂದ ಅಲಸ್ಕಾದಲ್ಲಿರುವಂತ ಆರ್ಕಿಡಿಯ ಕಡೆ ಹೋದ್ರೆ ಅದೆಲ್ಲ ನೆನ್ಪಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಲೇಡಿ ಏನು ರೆಸ್ಪಾನ್ಸೇ ಮಾಡ್ತಿರೋದಿಲ್ಲ. ಆ ಸಮಯದಲ್ಲಿ ಯಾರೋ ಅವರನ್ನ ಸ್ಯಾಟಲೈಟ್ ಮೂಲಕ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಂತರ ನೆಕ್ಸ್ಟ್ ಆಲಿಸ್ ಆ ಲೇಡಿನ ಕರ್ಕೊಂಡು ಆರ್ಕಿಡಿಯ ಕಡೆ ಹೋಗ್ತಿರ್ತಾಳೆ. ಅವಾಗ ಆಲಿಸ್ ಆ ಲೇಡಿಗೆ ಹಿಂದೆ ನಡೆದ ವಿಷಯನೆಲ್ಲ ಹೇಳ್ತಿರ್ತಾಳೆ. ಆ ಸಮಯದಲ್ಲಿ ನಮ್ಗೆ ಆ ಲೇಡಿ ಮುಖನ ತೋರಿಸ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಲೇಡಿ ಬೇರೆ ಯಾರು ಅಲ್ಲ, ಕ್ಲಾರಿ ಅಂತ. ಆಲಿಸ್ ಅವಳಿಗೆ ಹಿಂದೆ ನಡೆದ ಸ್ಟೋರಿನೆಲ್ಲ ಹೇಳಿದ್ರಿಂದ ಕ್ಲಾರಿಗೆ ಸ್ವಲ್ಪನೇ ಹಳೆದೆಲ್ಲ ನೆನಪಾಗ್ತಿರುತ್ತೆ. ಅವಳಿಗೆ ಯಾರೋ ಒಂದು ಡಿವೈಸ್ ನ ಇಂಜೆಕ್ಟ್ ಮಾಡಿದ್ರಿಂದ ಹಳೆದೆಲ್ಲ ಮರ್ತೋಗಿರುತ್ತೆ. ಅದಾದ್ಮೇಲೆ ಅವರು ಅಮೆರಿಕ ಸಿಟಿ ಒಳಗಡೆ ಬರ್ತಾರೆ. ಅವಾಗ ಆ ಸಿಟಿ ಎಲ್ಲ ನಾಶ ಆಗಿರುತ್ತೆ. ಈಗಿರ್ಬೇಕಾದ್ರೆ ಆಲಿಸ್ಗೆ ಆ ಸಿಟಿ ಒಳಗಡೆ ಒಂದು ಜಾಗದಲ್ಲಿ ಮನುಷ್ಯರಿರೋದು ಗೊತ್ತಾಗುತ್ತೆ. ಅವ್ರಗಳೆಲ್ಲ ಅಲ್ಲಿಗೆ ಪ್ಲೇನ್ ಬರ್ತಿರೋದನ್ನ ನೋಡಿ ಹೆಲ್ಪ್ ಮಾಡಿ ಅಂತ ಕೂಗ್ತಿರ್ತಾರೆ. ಅವ್ರಿರುವಂತ ಬಿಲ್ಡಿಂಗ್ ಸುತ್ತ ತುಂಬಾನೇ ಝೋಂಬಿಗಳಿರ್ತವೆ. ಅದರಿಂದ ಅವರು ಆ ಬಿಲ್ಡಿಂಗ್ ನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಆಗಿರೋದಿಲ್ಲ. ಆಲಿಸ್ ಅವ್ರು ಹೋಗ್ತಿದ್ದ ಪ್ಲೇನ್ ನ ಅಲ್ಲಿ ಲ್ಯಾಂಡ್ ಮಾಡಬಹುದಾ ಅಂತ ನೋಡ್ತಾಳೆ. ಆದ್ರೆ ಅಲ್ಲಿ ಸ್ವಲ್ಪ ಕೂಡ ಜಾಗ ಇರೋದಿಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಬರೀ ಝೋಂಬಿಗಳೇ ಇರ್ತವೆ. ಅದರಿಂದ ಅವಳು ಬಿಲ್ಡಿಂಗ್ ಮೇಲ್ಗಡೆನೆ ಲ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅದು ಅಲ್ಲಿದ್ದವ್ರಿಗೆಲ್ಲ ಗೊತ್ತಾಗಿ ಅವರು ಅಲ್ಲಿದ್ದ ವಸ್ತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಪ್ಲೇನ್ ಲ್ಯಾಂಡ್ ಆಗೋದಕ್ಕೆ ಜಾಗ ಮಾಡ್ತಿರ್ತಾರೆ. ಅವಾಗ ಆಲಿಸ್ ತುಂಬಾನೇ ಕಷ್ಟಪಟ್ಟು ಏನಾಗುತ್ತೋ ಹಾಗೆ ಬಿಡ್ಲಿ ಅಂತ ಡಿಸೈಡ್ ಮಾಡಿ ಆ ಪ್ಲೇನ್ ನ ಬಿಲ್ಡಿಂಗ್ ಮೇಲ್ಗಡೆ ಲ್ಯಾಂಡ್ ಮಾಡೇ ಬಿಡ್ತಾಳೆ. ಆ ಸಮಯದಲ್ಲಿ ಇನ್ನೇನು ಆ ಪ್ಲೇನ್ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ದೋಗ್ಬೇಕು, ಅಷ್ಟರಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಅಲ್ಲಿದ್ದವರೆಲ್ಲ ಪ್ಲೇನ್ ಹತ್ರ ಬಂದು ಅದನ್ನ ಹಿಂದು ಕೇಳ್ಕೊತಾರೆ. ನಂತರ ಅಲ್ಲಿದ್ದವರೆಲ್ಲ ಆಲಿಸ್ ಹತ್ರ ಬಂದು ಅವಳನ್ನ ಪರಿಚಯ ಮಾಡ್ಕೊಂಡು ನೀವು ಆರ್ಕೆಡಿಯಿಂದ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಆಲಿಸ್ ಇಲ್ಲ, ನಾನು ಕೂಡ ಆರ್ಕೆಡಿಗೆ ಹೋಗ್ಬೇಕು ಅಂತ ಇದೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಆಲಿಸ್ ಲೂಥರ್ ಮತ್ತೆ ಆಂಗಲ್ ಆರ್ಟಿಸ್ ಹತ್ರ ಆರ್ಕೆಡಿಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರು ಆರ್ಕೆಡಿಯ ಎಲ್ಲಿದೆ ಅನ್ನೋದನ್ನ ಒಂದು ಸ್ಕೋಪ್ ನಲ್ಲಿ ಆಲಿಸ್ಗೆ ತೋರಿಸ್ತಾರೆ. ಅದನ್ನ ಆಲಿಸ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾಳೆ. ಯಾಕಂದ್ರೆ ಆಲಿಸ್ ಆರ್ಕೆಡಿಯ ಅಂದ್ರೆ ಒಂದು ಊರು ಅಂತ ಅನ್ಕೊಂಡಿರ್ತಾಳೆ, ಆದ್ರೆ ಅದು ಒಂದು ಶಿಪ್ ಆಗಿರುತ್ತೆ. ಆ ವಿಷಯನ ಆಲಿಸ್ ಕ್ಲಾರಿಗೆ ತಿಳಿಸ್ತಾಳೆ. ಅದಕ್ಕೆ ಅವಳು ಹೌದು, ಅದು ನನಗೆ ಮೊದ್ಲೇ ಗೊತ್ತು. ಅದು ಹೇಗಂದ್ರೆ ನಾವು ಇಲ್ಲಿಗೆ ಮೊದ್ಲು ಬಂದಾಗ ನಮ್ಮನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಆರ್ಕೆಡಿಯಿಂದ ಕೆಲವು ಜನಗಳು ಬಂದ್ರು. ಆದ್ರೆ ಅವರು ನಮ್ಮ ಹತ್ರ ಬಂದ್ಮೇಲೆ ಅಲ್ಲಿ ಏನಾಯ್ತು ಅನ್ನೋದು ನನಗೆ ಸರಿಯಾಗಿ ನೆನಪಿಲ್ಲ ಅಂತ ಹೇಳ್ತಾಳೆ. ಅವರು ಮಾತಾಡ್ತಾ ಇರೋದನ್ನ ಮತ್ತೆ ಯಾರೋ ಸ್ಯಾಟಲೈಟ್ ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅವತ್ ರಾತ್ರಿ ಕೆಲವು ಝೋಂಬಿಗಳು ನೆಲದೊಳಗಡೆಯಿಂದ ಜಾಗ ಮಾಡ್ಕೊಂಡು ಬಿಲ್ಡಿಂಗ್ ಒಳಗಡೆ ಬರ್ತಾ ಇರೋದನ್ನ ತೋರಿಸ್ತಾರೆ. ನಂತರ ಅವತ್ ರಾತ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಕ್ರಿಸ್ಟಲ್ ಆಲಿಸ್ಗೆ ನಮ್ಮನ್ನ ನೀವು ಪ್ಲೇನ್ ನಲ್ಲಿ ಆರ್ಕೆಡಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆಲಿಸ್ ಆ ಪ್ಲೇನ್ ನಲ್ಲಿ ಇಬ್ರು ಮಾತ್ರ ಹೋಗಬಹುದು, ಅದರಿಂದ ನಾವು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬೇರೆ ದಾರಿನ ಕಂಡಿಡಿಬೇಕು ಅಂತ ಹೇಳ್ತಾಳೆ. ಅದಾದ್ಮೇಲೆ ಲೂಥರ್ ಆ ಬಿಲ್ಡಿಂಗ್ ನ ಬೇಸ್ಮೆಂಟ್ ನಲ್ಲಿ ಇರುವಂತ ಕ್ರಿಸ್ ನ ಮೀಟ್ ಮಾಡಿಸೋದಕ್ಕೆ ಅಂತ ಆಲಿಸ್ ನ ಕರ್ಕೊಂಡ್ ಬರ್ತಾನೆ. ಕ್ರಿಸ್ ನ ಯಾರೋ ಒಂದ್ ಕಡೆ ಬಂಧಿಸಿಟ್ಟಿರ್ತಾರೆ. ಅವನನ್ನ ವಿಂಡಲ್ ಕಾಯ್ತಾ ಇರ್ತಾನೆ. ಅವನು ಲೂಥರ್ ಅಲ್ಲಿ ಬಂದಿದ್ ನೋಡಿ ನನಗೆ ಇಲ್ಲಿ ಸುತ್ತಮುತ್ತ ತುಂಬಾ ಶಬ್ದಗಳು ಕೇಳಿಸ್ತಿದಾವೆ ಅಂತ ಹೇಳ್ತಾನೆ. ಅದರಿಂದ ಲೂಥರ್ ಅವನನ್ನ ಕರ್ಕೊಂಡು ಆ ಶಬ್ದ ಎಲ್ಲಿಂದ ಬರ್ತಿದೆ ತೋರ್ಸು ಅಂತ ಹೋಗ್ತಾನೆ. ಅವಾಗ ಕ್ರಿಸ್ ಆಲಿಸ್ಗೆ ನನ್ನ ಹೆಸರು ಕ್ರಿಸ್ ಅಂತ, ನಾನು ಕೈದಿ ಅಲ್ಲ, ನಾನು ಇಲ್ಲಿನ ಮಿಲಿಟರಿ ನಲ್ಲಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಸಮಯದಲ್ಲಿ ಇಲ್ಲಿದ್ದ ಕೈದಿಗಳಿಗೆ ಟಿವಿ ವೈರಸ್ ಸ್ಪ್ರೆಡ್ ಆಗಿ ಅವರವರೇ ಕಚ್ಕೊಂಡು ಸಾಯ್ತಾ ಇದ್ರು. ಅವಾಗ ಇಲ್ಲಿನ ಗವರ್ನರ್ ಆ ಕೈದಿಗಳನ್ನ ರಿಲೀಸ್ ಮಾಡೋದಕ್ಕೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಆ ಕೈದಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ಇದ್ರೊಳಗಡೆ ಕೂಡಾಕಿದ್ರು. ನನಗೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಿದೆ, ನೀ ನನ್ನನ್ನ ಈ ಬಂಧನದಿಂದ ಬಿಡಿಸಿದ್ರೆ ನಾನ್ ನಿಮ್ಮನ್ನ ಈ ಬಿಲ್ಡಿಂಗ್ ಇಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಲೂಥರ್ ಬಂದು ಮುಗಿತಾ ನಿಮ್ಮ ಮಾತುಕತೆ ಅಂತ ಕೇಳ್ತಾನೆ. ಅದರಿಂದ ಆಲಿಸ್ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಆ ಸಮಯದಲ್ಲಿ ಕ್ರಿಸ್ ನಿಮ್ಗೆ ನನ್ನ ಅವಶ್ಯಕತೆ ಇದೆ, ಖಂಡಿತವಾಗ್ಲೂ ನೀವು ನನ್ನ ಹತ್ರ ವಾಪಸ್ ಬಂದೇ ಬರ್ತೀರಾ ಅಂತ ಹೇಳ್ತಿರ್ತಾನೆ. ನಂತರ ಆಲಿಸ್ ಆ ವಿಷಯನ ಲೂಥರ್ಗೆ ಹೇಳ್ತಾಳೆ. ಅದಕ್ಕೆ ಅವನು ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಕ್ರಿಸ್ ಒಬ್ಬ ಕೆಟ್ಟ ಮನುಷ್ಯ, ಅದರಿಂದನೇ ಇಲ್ಲಿನ ಸರ್ಕಾರ ಅವನನ್ನ ಬಂಧಿಸಿಟ್ಟಿದ್ದಾರೆ ಅಂತ ಹೇಳ್ತಾನೆ. ನಂತರ ಆಲಿಸ್ ಲೂಥರ್ಗೆ ಅವಳ ಹತ್ರ ಇರುವಂತ ಆಯುಧಗಳನ್ನೆಲ್ಲ ತೋರಿಸ್ತಾಳೆ. ಆಯುಧಗಳ ಜೊತೆ ಕೆಲವು ಕಾಯಿನ್ಸ್ ಗಳನ್ನು ಕೂಡ ಅವಳು ಇಟ್ಕೊಂಡಿರ್ತಾಳೆ. ಅದನ್ನ ಲೂಥರ್ ನೋಡಿ ಈ ಕಾಯಿನ್ಸ್ ಗಳನ್ನ ನೀನು ಯಾಕೆ ಇಟ್ಕೊಂಡಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆಲಿಸ್ ಮುಂದೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಈಗಿರ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಬೇಸ್ಮೆಂಟ್ ನಲ್ಲಿ ಝೋಂಬಿಗಳು ಜಾಗ ಮಾಡ್ಕೊಂಡು ಆ ಬಿಲ್ಡಿಂಗ್ ಒಳಗಡೆ ಬಂದೇ ಬಿಡ್ತವೆ. ನೆಕ್ಸ್ಟ್ ಲೂಥರ್ ಆಲಿಸ್ ನ ಶವರ್ ಇರುವಂತ ಜಾಗದ ಹತ್ರ ಕರ್ಕೊಂಡ್ ಬಂದು ನೀನು ಇಲ್ಲಿ ಆರಾಮಾಗಿ ಸ್ನಾನ ಮಾಡಬಹುದು, ಅಲ್ಲಿ ತನಕ ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಅದರಿಂದ ಆಲಿಸ್ ಅವಳ ಹತ್ರ ಇರುವಂತ ಆಯುಧಗಳನ್ನೆಲ್ಲ
ಅವಳನ್ನೆಲ್ಲ ಒಂದ್ ಕಡೆ ಇರ್ತಿರ್ಬೇಕಾದ್ರೆ ಅಲ್ಲಿ ಏನೋ ಸೌಂಡ್ ಆಗುತ್ತೆ. ಅದರಿಂದ ಅವಳು ಒಂದ್ ಗನ್ ತಗೊಂಡು ಸೌಂಡ್ ಬರ್ತಿರೋ ಕಡೆ ಹೋಗ್ತಾಳೆ. ಅವಾಗ ಒಂದು ಜಾಗದಲ್ಲಿ ವಿಂಡಲ್ ಇರ್ತಾನೆ. ಅವನನ್ನ ಅಲ್ಲಿ ನೋಡಿ ಆಲಿಸ್ಗೆ ಸಖತ್ ಕೋಪ ಬರುತ್ತೆ. ಅದರಿಂದ ಅವಳು ಅವನಿಗೆ ಸಖತ್ ಬೈದು ಅಲ್ಲಿಂದ ಕಳಿಸ್ತಾಳೆ. ಅಷ್ಟರಲ್ಲಿ ಹಿಂದೆಯಿಂದ ಒಂದು ಜೋಂಬಿ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಆಲಿಸ್ ಆ ಜೋಂಬಿಗೆ ಶೂಟ್ ಮಾಡ್ತಾಳೆ. ಅದರಿಂದ ಆ ಜೋಂಬಿ ಅಲ್ಲೇ ಸತ್ತೋಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಜೋಂಬಿ ವಿಂಡಲ್ ನ ಅವುಗಳು ಮಾಡ್ಕೊಂಡಿರುವಂತ ಜಾಗದಿಂದ ಹೇಳ್ಕೊಂಡು ಹೋಗುತ್ತೆ. ನಂತರ ಆ ಜಾಗನ ಆಲಿಸ್ ಎಲ್ಲರಿಗೂ ತೋರಿಸ್ತಾಳೆ. ಎಲ್ಲರೂ ತುಂಬಾನೇ ಆಶ್ಚರ್ಯದಿಂದ ಆ ಜಾಗನ ನೋಡ್ತಿರ್ಬೇಕಾದ್ರೆ ಕಿಮ್ ಯಾಂಗ್ ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆಲಿಸ್ ನಾವೆಲ್ಲ ಇಲ್ಲಿಂದ ಹೊರ್ಗಡೆ ಹೋಗ್ಬೇಕು ಅಂದ್ರೆ ಕ್ರಿಸ್ ನ ಹೊರ್ಗಡೆ ಬಿಡ್ಬೇಕು. ಯಾಕಂದ್ರೆ ಇಲ್ಲಿಂದ ಹೊರ್ಗಡೆ ಹೋಗುವಂತ ದಾರಿ ಗೊತ್ತಿರೋದು ಅವನೊಬ್ನಿಗೆ ಮಾತ್ರ. ಅದರಿಂದ ನಾವಿವಾಗ ಅವನ ಸಹಾಯನ ತಗೊಳ್ಳೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಏಂಜಲ್ ಕೂಡ ನಮ್ಗೆ ಉಳಿದಿರೋದು ಇದೊಂದೇ ದಾರಿ ಅಂತ ಹೇಳ್ತಾನೆ. ಕ್ರಿಸ್ಟಲ್ ಕೂಡ ಆಂಜಲ್ ಮತ್ತೆ ಆಲಿಸ್ ಹೇಳ್ತಿರೋದು ಸರಿಯಾಗಿ ಇದೆ ಅಂತ ಹೇಳ್ತಾಳೆ. ಅದರಿಂದ ಆಲಿಸ್ ಕ್ರಿಸ್ ನ ಹೊರ್ಗಡೆ ರಿಲೀಸ್ ಮಾಡ್ತಾಳೆ. ಅವಾಗ ಕ್ರಿಸ್ ನನಗೆ ಗೊತ್ತಿತ್ತು ನಿಮ್ಗೆ ನನ್ನ ಅವಶ್ಯಕತೆ ತುಂಬಾನೇ ಇದೆ ಅಂತ ಹೇಳ್ತಾನೆ. ಹಾಗೆ ಅವನು ಕ್ಲಾರಿನ ನೋಡಿ ಕ್ಲಾರಿ ನೀನೇನಿಲ್ಲಿ ನಾನ್ ಯಾರು ಅಂತ ನಿನಗೆ ಇನ್ನೂ ಗೊತ್ತಾಗ್ಲಿಲ್ವಾ, ನಾನ್ ನಿನ್ನ ಅಣ್ಣ ಅನ್ನೋದು ಮರ್ತೋಯ್ತ ಅಂತ ಕೇಳ್ತಾನೆ. ಅದಕ್ಕೆ ಕ್ಲಾರಿ ಅವನ್ ಕೈನ ಇಟ್ಕೊಂಡು ನನ್ಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಆಲಿಸ್ ಕ್ರಿಸ್ಗೆ ಕ್ಲಾರಿ ಹಳೇದ್ನೆಲ್ಲ ಮರ್ತೋಗಿದ್ದಾಳೆ ಅನ್ನೋ ವಿಷಯನ ತಿಳಿಸ್ತಾಳೆ. ನಂತರ ಕ್ರಿಸ್ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದು ಇದ್ರೊಳಗಡೆ ಒಂದು ಆರ್ಮಿ ವೆಹಿಕಲ್ ಇದೆ. ಅದರಲ್ಲಿ 20 ಜನ ಕೂರಬಹುದು. ಅದು ಭೂಮಿ ಮತ್ತೆ ನೀರಿನೊಳಗಡೆ ತುಂಬಾನೇ ಅದ್ಭುತವಾಗಿ ಚಲಿಸುತ್ತೆ. ಅದರಲ್ಲಿ ನಾವು ಇಲ್ಲಿಂದ ಹೊರಗಡೆ ಹೋಗಬಹುದು. ಆ ವೆಹಿಕಲ್ ನ ಈ ಜೋಂಬಿಗಳು ಟಚ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಪೂರ್ತಿಯಾಗಿ ಮೆಟಲ್ ಇಂದ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಆ ರೂಮ್ ನ ಡೋರು ಜಾಮ್ ಆಗಿರುತ್ತೆ. ಅವಾಗ ಲೂಥರ್ ನಮ್ಗೆ ಇವಾಗ ಗನ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಬಿಲ್ಡಿಂಗ್ ಗೇಟ್ ಹತ್ರ ಒಬ್ಬ ದೈತ್ಯಕಾರದ ಜೋಂಬಿ ಬಂದು ಆ ಗೇಟ್ ನ ಹೊಡೆದಾಕ್ತಿರ್ತಾನೆ. ಅವನ ಹೆಸರು ಎಕ್ಸ್ ಮ್ಯಾನ್ ಅಂತ. ಅದರಿಂದ ಲೂಥರ್ ಮತ್ತೆ ಕ್ಲಾರಿ ಇಬ್ರು ಗೇಟ್ ಹತ್ರ ಬಂದು ಆ ಜೋಂಬಿಗಳನ್ನ ಹಿಂದೆ ಕಳಿಸ್ತಾ ಇರ್ತಾರೆ. ಈ ಕಡೆ ಕ್ರಿಸ್ ಮತ್ತೆ ಆಲಿಸ್ ಇಬ್ರು ಗನ್ಗಳನ್ನ ತರೋದಕ್ಕೆ ಅಂತ ಹೋಗ್ತಿರ್ತಾರೆ. ಆದ್ರೆ ಆ ದಾರಿನಲ್ಲಿ ನೀರ್ ತುಂಬಿಕೊಂಡಿರುತ್ತೆ. ಅವಾಗ ಅಲ್ಲಿಗೆ ಕ್ರಿಸ್ಟಲ್ ಬಂದು ನಾನು ಸ್ವಿಮ್ಮಿಂಗ್ ನಲ್ಲಿ ಚಾಂಪಿಯನ್ ಅಂತ ಹೇಳ್ತಾಳೆ. ಅದರಿಂದ ಅವ್ರ 3 ಜನನು ನೀರ್ ಒಳಗಡೆ ಹೋಗ್ತಾರೆ. ಈ ಕಡೆ ಅದೇ ಸಮಯದಲ್ಲಿ ಬೆನೆಟ್ ಮತ್ತೆ ಆಂಜಲ್ ಇಬ್ರು ಜಾಮ್ ಆಗಿರುವಂತ ಡೋರ್ ನ ಓಪನ್ ಮಾಡ್ತಿರ್ತಾರೆ. ಆಲಿಸ್ ನೀರ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅವಳ ಪಕ್ಕನೆ ಏನೋ ಪಾಸ್ ಆಗುತ್ತೆ. ಆದ್ರೆ ಅದು ಅವಳಿಗೆ ಗೊತ್ತಾಗೋದಿಲ್ಲ. ಅವರೆಲ್ಲ ತುಂಬಾನೇ ಕಷ್ಟಪಟ್ಟು ನೀರ್ ಒಳಗಡೆ ಈಜ್ಕೊಂಡು ಗನ್ಗಳಿರುವಂತ ಜಾಗದ ಹತ್ರ ಬಂದು ತಲುಪ್ತಾರೆ. ಅವಾಗ ಇದ್ದಕ್ಕಿದ್ದಾಗೆ ಒಂದು ಜೋಂಬಿ ನೀರ್ ಒಳಗಡೆಯಿಂದ ಬಂದು ಕ್ರಿಸ್ಟಲ್ ನ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದಾದ್ಮೇಲೆ ಇನ್ನೂ ತುಂಬಾ ಜೋಂಬಿಗಳು ಆ ನೀರಿನಿಂದ ಹೊರಗಡೆ ಬರ್ತಾ ಇರ್ತವೆ. ಅದರಿಂದ ಕ್ರಿಸ್ ಮತ್ತೆ ಆಲಿಸ್ ಇಬ್ರು ಅಲ್ಲಿಂದ ಓಡೋಗಿ ಒಂದು ರೂಮ್ ಒಳಗಡೆ ಹೋಗ್ತಾರೆ. ನಂತರ ಆಲಿಸ್ ಆ ರೂಮ್ ಒಳಗಡೆ ಎಮರ್ಜೆನ್ಸಿ ಲ್ಯಾಂಪ್ ನ ಇಟ್ಟಾಗ ಅವರು ಆಲ್ರೆಡಿ ಗನ್ ಇರುವಂತ ರೂಮ್ ಒಳಗಡೆನೆ ಇರ್ತಾರೆ. ಈ ಕಡೆ ಬೆನೆಟ್ ಮತ್ತೆ ಆಂಜಲ್ ಇಬ್ರು ಮಿಲಿಟರಿ ವೆಹಿಕಲ್ ಇರುವಂತ ರೂಮ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಿರ್ತಾರೆ. ಇನ್ನೊಂದ್ ಕಡೆ ಕ್ಲಾರಿ ಮತ್ತೆ ಲೂಥರ್ ಇಬ್ರು ಒಂದು ಕಾರ್ ನ ತಗೊಂಡ್ ಬಂದು ಗೇಟ್ ಗೆ ಅಡ್ಡ ಇಡ್ತಾ ಇರ್ತಾರೆ. ಆಲಿಸ್ ಮತ್ತೆ ಕ್ರಿಸ್ ಇಬ್ರು ಅವ್ರಿಗೆ ಬೇಕಾಗಿರುವಂತ ಗನ್ನು ಮತ್ತೆ ಗ್ರಾನೇಟ್ಸ್ ಗಳನ್ನ ತಗೊಂಡು ಆ ರೂಮ್ ನಲ್ಲಿ ಇದ್ದಂತಹ ಏರ್ ಕಂಡೀಷನರ್ ಪೈಪ್ ಇಂದ ಹೊರಗಡೆ ಬರ್ತಿರ್ತಾರೆ. ಈ ಕಡೆ ಆಂಜಲ್ ಮತ್ತೆ ಬೆನೆಟ್ ಇಬ್ರು ಮಿಲಿಟರಿ ವೆಹಿಕಲ್ ಹತ್ರ ಬಂದ್ ನೋಡಿದಾಗ ಆ ವೆಹಿಕಲ್ ನ ಇಂಜಿನ್ ಸಪರೇಟ್ ಆಗಿರುತ್ತೆ. ಅದನ್ನ ಫಿಟ್ ಮಾಡೋದಕ್ಕೆ ಅವ್ರಿಗೆ ತುಂಬಾನೇ ಸಮಯ ಬೇಕಾಗುತ್ತೆ. ಅದರಿಂದ ಬೆನೆಟ್ ಗೆ ಸಖತ್ ಕೋಪ ಬಂದು ಅವನು ಏಂಜಲ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲಿ ಗೇಟ್ ಹತ್ರ ಇದ್ದಂತ ಜೋಂಬಿಗಳೆಲ್ಲ ಸೇರ್ಕೊಂಡು ಆ ಗೇಟ್ ನ ಹೊಡೆದಾಕ್ಬಿಡ್ತವೆ. ಅವಾಗ ಬೆನೆಟ್ ತುಂಬಾನೇ ಭಯ ಪಟ್ಕೊಂಡು ಆಲಿಸ್ ತಂದಿದ್ದಂತ ಪ್ಲೇನ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಆರ್ಕೆಡಿಯ ಕಡೆ ಹೋಗ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಎಲ್ಲರೂ ಬಂದು ಬೆನೆಟ್ ಗೆ ಸಖತ್ ಬೈತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತುಂಬಾ ಜೋಂಬಿಗಳು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಅವರೆಲ್ಲ ಆಲಿಸ್ ಮತ್ತೆ ಕ್ರಿಸ್ ತಂದಿದ್ದಂತ ಗನ್ಗಳನ್ನ ತಗೊಂಡು ಆ ಜೋಂಬಿಗಳಿಗೆ ಶೂಟ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಆಲಿಸ್ ಅಲ್ಲೇ ಪಕ್ಕದಲ್ಲಿದ್ದ ಲಿಫ್ಟ್ ಒಳಗಡೆ ಎಲ್ಲರನ್ನು ಕಳಿಸಿ ಅವಳ ಸೊಂಟಕ್ಕೆ ಒಂದು ವೈರ್ ನ ಕಟ್ಕೊಂಡು ಒಂದು ಬಾಂಬ್ ನ ಆಕ್ಟಿವ್ ಮಾಡಿ ಅದನ್ನ ಜೋಂಬಿಗಳಿರುವಂತ ಜಾಗಕ್ಕೆ ಹಾಕಿ ಅವಳು ಆ ಬಿಲ್ಡಿಂಗ್ ಇಂದ ಕೆಳಗಡೆ ನೆಗಿತಾಳೆ. ಅವಾಗ ಅವಳು ಆಕ್ಟಿವ್ ಮಾಡಿದಂತ ಬಾಂಬ್ ಬ್ಲಾಸ್ಟ್ ಆಗಿ ಅಲ್ಲಿದ್ದಂತಹ ತುಂಬಾ ಜೋಂಬಿಗಳು ಸತ್ತೋಗ್ತವೆ. ಅಷ್ಟರಲ್ಲಿ ಈ ಕಡೆ ಆಲಿಸ್ ಸೇಫ್ ಆಗಿ ಕೆಳಗಡೆ ಲ್ಯಾಂಡ್ ಆಗಿ ಅಲ್ಲಿರುವಂತ ಜೋಂಬಿಗಳಿಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಲೂಥರ್ ಬಂದು ಆಲಿಸ್ ನ ಅವನ ಕಡೆ ಬರೋದಕ್ಕೆ ಹೇಳ್ತಾನೆ. ಅದರಿಂದ ಆಲಿಸ್ ಅವಳ ಹತ್ರ ಇದ್ದಂತ ಶಾರ್ಟ್ ಗನ್ ನ ತಗೊಂಡು ಆ ಜೋಂಬಿಗಳಿಗೆ ಶೂಟ್ ಮಾಡ್ತಾಳೆ. ಆ ಗನ್ ಒಳಗಡೆ ಆಲಿಸ್ ಕಾಯಿನ್ ಗಳನ್ನ ಲೋಡ್ ಮಾಡಿದ್ರಿಂದ ಆ ಕಾಯಿನ್ ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿ ತುಂಬಾ ಜೋಂಬಿಗಳು ಸಾಯ್ತವೆ. ಅವಾಗ ಲೂಥರ್ ಗೆ ಆಲಿಸ್ ಆ ಕಾಯಿನ್ ಗಳನ್ನ ಯಾಕೆ ಇಟ್ಕೊಂಡಿದ್ಲು ಅನ್ನೋದು ಗೊತ್ತಾಗುತ್ತೆ. ಆಲಿಸ್ ಬಿಲ್ಡಿಂಗ್ ಒಳಗಡೆ ಬಂದ್ ಕೂಡಲೇ ಲೂಥರ್ ಆ ಬಿಲ್ಡಿಂಗ್ ನ ಶಟರ್ ಕ್ಲೋಸ್ ಮಾಡ್ಬಿಡ್ತಾನೆ. ನಂತರ ಅವರೆಲ್ಲ ಕೊನೆಗೆ ಜೋಂಬಿಗಳು ಮಾಡಿರುವಂತ ಸುರಂಗದಿಂದ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಡಿಸೈಡ್ ಮಾಡಿ ಕ್ರಿಸ್ ಮತ್ತೆ ಲೂಥರ್ ಇಬ್ರು ಅದ್ರೊಳಗಡೆ ಹೋಗ್ತಾರೆ. ಆದ್ರೆ ಕಿಮ್ ಯಾಂಗ್ ಅದ್ರೊಳಗಡೆ ಹೋಗೋದಕ್ಕೆ ಸಖತ್ ಭಯ ಪಡ್ತಿರ್ತಾನೆ. ಅದಕ್ಕೆ ಕ್ಲಾರಿ ಅವನಿಗೆ ಧೈರ್ಯ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅವನನ್ನ ಯಾರು ಅರ್ಧಕ್ಕೆ ಕತ್ತರಿಸ್ಬಿಡ್ತಾರೆ. ಅದು ಯಾರು ಅಂತ ನೋಡಿದ್ರೆ ಗೇಟ್ ಹತ್ರ ಇದ್ದಂತ ಎಕ್ಸ್ ಮ್ಯಾನ್ ಜೋಂಬಿ. ಅವನನ್ನ ನೋಡಿದ ಆಲಿಸ್ ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಆ ಎಕ್ಸ್ ಮ್ಯಾನ್ ತುಂಬಾನೇ ದೈತ್ಯಕಾರದಲ್ಲಿ ಇದ್ದಿದ್ರಿಂದ ಆಲಿಸ್ಗೆ ಅವನನ್ನ ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಎಕ್ಸ್ ಮ್ಯಾನ್ ಅವನ ಹತ್ರ ಇದ್ದಂತ ಆಯುಧದಿಂದ ಆಲಿಸ್ ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಆ ಸಮಯದಲ್ಲಿ ಆಲಿಸ್ಗೆ ಪ್ರಜ್ಞೆ ಹೋಗುತ್ತೆ. ಆ ಎಕ್ಸ್ ಮ್ಯಾನ್ ಅವಳನ್ನ ಇನ್ನೇನ್ ಸಾಯಿಸ್ಬೇಕು. ಅಷ್ಟರಲ್ಲಿ ಕ್ಲಾರಿ ಅವನಿಗೆ ಶೂಟ್ ಮಾಡ್ತಾಳೆ. ಅದರಿಂದ ಅವನು ಕ್ಲಾರಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅಲ್ಲಿದ್ದಂತ ಶವರ್ ಪೈಪ್ ಗಳೆಲ್ಲ ಕಟ್ಟಾಗಿ ಅದ್ರೊಳಗಡೆ ಇದ್ದಂತ ನೀರೆಲ್ಲ ಹೊರಗಡೆ ಬರ್ತಿರುತ್ತೆ. ಕ್ಲಾರಿ ಆ ಎಕ್ಸ್ ಮ್ಯಾನ್ ಇಂದ ತುಂಬಾನೇ ಕಷ್ಟಪಟ್ಟು ತಪ್ಪಿಸ್ಕೊಳ್ತಾ ಇರ್ತಾಳೆ. ಈಗಿರ್ಬೇಕಾದ್ರೆ ಕ್ಲಾರಿ ಒಂದ್ ಕಡೆ ಶಾರ್ಟ್ ಗನ್ ಬಿದ್ದಿರೋದನ್ನ ನೋಡಿ ಓಡೋಗಿ ಅದನ್ನ ತಗೊಂಡು ಎಕ್ಸ್ ಮ್ಯಾನ್ ಗೆ ಶೂಟ್ ಮಾಡ್ತಾಳೆ. ಅದರಿಂದ ಆ ಎಕ್ಸ್ ಮ್ಯಾನ್ ಕೆಳಗಡೆ ಬಿದ್ದೋಗ್ತಾನೆ. ನಾವು ಆ ಎಕ್ಸ್ ಮ್ಯಾನ್ ಸತೋದ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವನು ಮತ್ತೆ ಮೇಲ್ಗಡೆ ಎದ್ದು ಅವನ ಕೈಯಲ್ಲಿದ್ದಂತ ಆಯುಧನ ಕ್ಲಾರಿ ಕಡೆ ಎಸಿತಾನೆ. ಅಷ್ಟಲ್ಲೇ ಅವಳ ಹತ್ರ ಆಲಿಸ್ ಬಂದು ಅವಳನ್ನ ಬಚಾವ್ ಮಾಡ್ತಾಳೆ. ಹಾಗೆ ಆಲಿಸ್ ಹತ್ರ ಇದ್ದಂತ ಇನ್ನೊಂದ್ ಶಾರ್ಟ್ ಗನ್ ಇಂದ ಆ ಎಕ್ಸ್ ಮ್ಯಾನ್ ತಲೆಗೆ ಶೂಟ್ ಮಾಡ್ತಾಳೆ. ಅದರಿಂದ ಎಕ್ಸ್ ಮ್ಯಾನ್ ತಲೆ ಚೂರ್ ಚೂರಾಗಿ ಅವನು ಅಲ್ಲೇ ಸತ್ತೋಗ್ತಾನೆ. ನಂತರ ಅವರೆಲ್ಲ
ಝೋಂಬಿಗಳು ಮಾಡಿರುವಂತ ಸುರಂಗದಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಲೂಥರ್ ಇರ್ತಾನೆ. ಅವನು ಆಲಿಸ್ ಮತ್ತೆ ಕ್ಲಾರಿನ ಮುಂದೆ ಕಳಿಸಿ ಅವ್ರ ಹಿಂದೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಆಲಿಸ್ ಮತ್ತೆ ಕ್ಲಾರಿ ಇಬ್ರು ಆ ಸುರಂಗದಿಂದ ಹೊರಗಡೆ ಬರ್ತಾರೆ. ಅಲ್ಲಿ ಕ್ರಿಸ್ ಕೂಡ ಇರ್ತಾನೆ. ಆದ್ರೆ ಕೊನೆಯದಾಗಿ ಲೂಥರ್ ಇನ್ನೇನು ಆ ಸುರಂಗದಿಂದ ಹೊರಗಡೆ ಬರ್ಬೇಕು ಅಷ್ಟರಲ್ಲಿ ಅವನ ಹಿಂದೆಯಿಂದ ಒಂದು ಝೋಂಬಿ ಬಂದು ಅವನನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಆ ದಾರಿ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಅದರಿಂದ ಎಲ್ರು ಅಲ್ಲಿಂದ ಹೊರಗಡೆ ಬಂದು ಒಂದು ದೋಣಿಯ ಸಹಾಯದಿಂದ ಆರ್ಕಿಡಿ ಶಿಪ್ ಇರುವಂತ ಜಾಗದ ಹತ್ರ ಹೋಗ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಆರ್ಕಿಡಿ ಶಿಪ್ ಹತ್ರ ಬಂದು ಅದ್ರ ಮೇಲ್ಗಡೆ ಹತ್ತಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಬೆನೆಟ್ ಬಂದಿದ್ದಂತ ಪ್ಲೇನು ಕ್ರಾಶ್ ಆಗಿರುತ್ತೆ. ಅದರಿಂದ ಅವರಿಗೆ ಬೆನೆಟ್ ಅಲ್ಲಿಗೆ ಬಂದಿರೋದು ಕನ್ಫರ್ಮ್ ಆಗುತ್ತೆ. ನಂತರ ಅವರು ಆ ಶಿಪ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅದರಿಂದ ಅವರು ಆ ಶಿಪ್ ನ ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅವರಿಗೆ ಅಂಬ್ರೆಲಾ ಕಂಪನಿಯ ಸಿಂಬಲ್ ಕಾಣುತ್ತೆ. ಅದನ್ನ ನೋಡಿದಾಗ ಕ್ಲಾರಿಗೆ ಅವಳ ಬಾಡಿಗೆ ಅಂಬ್ರೆಲಾ ಕಂಪನಿಯವರು ಒಂದು ಡಿವೈಸ್ ನ ಫಿಕ್ಸ್ ಮಾಡಿದ್ದು ನೆನಪಾಗುತ್ತೆ. ಆ ವಿಷಯನ ಅವಳು ಆಲಿಸ್ಗೆ ತಿಳಿಸ್ತಾಳೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡ್ತಿರೋದು ಅಂಬ್ರೆಲಾ ಕಂಪನಿಯವರೇ ಅಂತ. ಹಾಗೆ ಅವರು ಅಂಬ್ರೆಲಾ ಕಂಪನಿಯ ಟ್ರಾಪ್ ಗೆ ಸಿಗಾಕೊಂಡಿದ್ದಾರೆ ಅಂತ. ಅಷ್ಟಲ್ಲೇ ಅವ್ರ ಮುಂದೆ ಇದ್ದಂತ ಡೋರು ಓಪನ್ ಆಗುತ್ತೆ. ಅದರಿಂದ ಅವರೆಲ್ಲ ರೂಮ್ ಒಳಗಡೆ ಬರ್ತಾರೆ. ಅವಾಗ ರೂಮ್ ನ ಲೈಟ್ ಗಳೆಲ್ಲ ಆನ್ ಆಗ್ತವೆ. ಎಲ್ರು ಅಲ್ಲಿ ಏನ್ ನಡೀತಿದೆ ಅಂತ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಟ್ಯಾಬ್ ಇರುತ್ತೆ. ಅದನ್ನ ಕ್ಲಾರಿ ತಗೊಂಡು ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಅಂಬ್ರೆಲಾ ಕಂಪನಿಯವರು ಬಂಧಿಸಿಟ್ಟಿರುವಂತ ಮನುಷ್ಯರ ಡೀಟೇಲ್ಸ್ ಇರುತ್ತೆ. ಹಾಗೆ ಅದರಲ್ಲಿ ಕೆಮಾರ್ಟ್ ನ ಡೀಟೇಲ್ಸ್ ಕೂಡ ಇರುತ್ತೆ. ಅದರಿಂದ ಅವ್ರಗಳನ್ನೆಲ್ಲ ಅನ್ಲಾಕ್ ಮಾಡ್ತಾರೆ. ಅವಾಗ ಅವ್ರಿದ್ದ ರೂಮ್ ನ ಕೆಳಗಡೆಯಿಂದ ಕೆಲವು ಬಾಕ್ಸ್ ಗಳು ಮೇಲ್ಗಡೆ ಬರ್ತವೆ. ಅದ್ರೊಳಗಡೆ ತುಂಬಾ ಜನಗಳಿರ್ತಾರೆ. ಅದರಲ್ಲಿ ಕೆಮಾರ್ಟ್ ಕೂಡ ಇರ್ತಾಳೆ. ಅವಳ ಹತ್ರ ಎಲ್ರು ಹೋಗಿ ಮೊದ್ಲು ಅವಳನ್ನ ಹೊರಗಡೆ ಕರ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಆಲಿಸ್ ಸ್ವಲ್ಪ ಮುಂದೆ ಬಂದಾಗ ಒಂದು ಡೋರು ಓಪನ್ ಆಗುತ್ತೆ. ಅದರಲ್ಲಿ ತುಂಬಾನೇ ಸ್ಪೇಸ್ ಶಿಪ್ ಗಳು ಇರ್ತವೆ. ಆಲಿಸ್ ಆ ರೂಮ್ ಒಳಗಡೆ ಹೋಗಿದ್ನ ನೋಡಿ ಅವಳ ಹಿಂದೆ ಕ್ರಿಸ್ ಕೂಡ ಹೋಗ್ತಾನೆ. ಈ ಕಡೆ ಆಲಿಸ್ ಇನ್ನೂ ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು ಡೋರು ಓಪನ್ ಆಗುತ್ತೆ. ಅದ್ರೊಳಗಡೆ ತುಂಬಾ ಝೋಂಬಿಗಳ ಬಾಡಿಗಳು ಇರ್ತವೆ. ಅವುಗಳ ಮೇಲೆ ಅಂಬ್ರೆಲಾ ಕಂಪನಿಯವರು ಏನೋ ರಿಸರ್ಚ್ ಮಾಡಿರ್ತಾರೆ. ಈಗಿರ್ಬೇಕಾದ್ರೆ ಆಲಿಸ್ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅವಳಿಗೆ ಆಲ್ಬರ್ಟ್ ಸಿಗ್ತಾನೆ. ಅವನು ಆಲಿಸ್ ನ ನೋಡಿ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಆಲ್ಬರ್ಟ್ ಸಾಕಿರುವಂತ 2 ಇನ್ಫೆಕ್ಟೆಡ್ ಡಾಗ್ಸ್ ಗಳು ಬರ್ತವೆ. ಸ್ನೇಹಿತರೆ ಇದುವರೆಗೂ ಆಲಿಸ್ ನ ಸ್ಯಾಟಲೈಟ್ ಮೂಲಕ ಅಬ್ಸರ್ವ್ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಅದು ಆಲ್ಬರ್ಟ್. ಆಲಿಸ್ ಅಲ್ಲಿರುವಂತ ಡಾಗ್ಸ್ ಗಳನ್ನ ನೋಡಿ ಅವಳ ಹತ್ರ ಇರುವಂತ ಶಾರ್ಟ್ ಗನ್ ತಗೊಂಡು ಆ ಡಾಗ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ಹಿಂದೆಯಿಂದ ಬೆನೆಟ್ ಬಂದು ಅವಳಿಗೆ ಗನ್ನೆ ಮಾಡಿ ಆಲಿಸ್ಗೆ ಗನ್ ಗಳನ್ನೆಲ್ಲ ಕೆಳಗಡೆ ಬಿಸಾಕೋದಕ್ಕೆ ಹೇಳ್ತಾನೆ. ಬೆನೆಟ್ ಕೂಡ ಆಲ್ಬರ್ಟ್ ಜೊತೆ ಸೇರ್ಕೊಂಡಿರ್ತಾನೆ. ಅದರಿಂದ ಆಲಿಸ್ ಅವಳ ಹತ್ರ ಇದ್ದಂತಹ ಗನ್ ಗಳನ್ನೆಲ್ಲ ಕೆಳಗಡೆ ಬಿಸಾಕಿ ನನ್ನಿಂದ ನಿಮ್ಗೆ ಏನಾಗ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್ ನನ್ನ ಬಾಡಿನಲ್ಲಿ ಟಿವಿ ವೈರಸ್ ಇರೋದ್ರಿಂದ ಸ್ಪೇಸ್ ಶಿಪ್ ಕ್ರಾಶ್ ಇಂದ ಬಚಾವಾದೆ. ನೀನು ಕೂಡ ನಿನ್ ಬಾಡಿನಲ್ಲಿ ಇರುವಂತ ಟಿವಿ ವೈರಸ್ ರಿಮೂವ್ ಆಗೋಷ್ಟರಲ್ಲಿ ಆ ಸ್ಪೇಸ್ ಶಿಪ್ ಕ್ರಾಶ್ ಇಂದ ಬಚಾವಾದೆ. ನೀನ್ ಇವಾಗ ಪೂರ್ತಿಯಾಗಿ ಮನುಷ್ಯಲಾಗಿ ಬದಲಾಗಿದ್ಯಾ. ಆದ್ರೆ ನನ್ ಬಾಡಿನಲ್ಲಿ ಇರುವಂತ ವೈರಸ್ ತುಂಬಾನೇ ಶಕ್ತಿಶಾಲಿಯಾಗಿದೆ. ಆದ್ರೆ ಅದನ್ನ ಪೂರ್ತಿಯಾಗಿ ನನ್ ಕಂಟ್ರೋಲ್ ಗೆ ತಗೋಬೇಕು ಅಂದ್ರೆ ನನ್ಗೆ ಇವಾಗ ನಿನ್ನ ಬಾಡಿನಲ್ಲಿರುವಂತ DNA ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆಲಿಸ್ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಹೇಳಿ ಅವಳ ಹಿಂದೆ ಇದ್ದಂತ ಬೆನೆಟ್ ಗೆ ಹೊಡೆದು ಗನ್ ಗಳನ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಆಲ್ಬರ್ಟ್ ಸಾಕಿರುವಂತ ಡಾಗ್ಸ್ ಗಳು ಬರ್ತವೆ. ಅವುಗಳು ತಲೆನ ಮಧ್ಯಕ್ಕೆ ಓಪನ್ ಮಾಡ್ಕೊಂಡು ಆಲಿಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತವೆ. ಅವಾಗ ಅಲ್ಲಿಗೆ ಕ್ಲಾರಿ ಮತ್ತೆ ಕ್ರಿಸ್ ಬಂದು ಆಲ್ಬರ್ಟ್ ಗೆ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೆ ಆಲ್ಬರ್ಟ್ ಅದರಿಂದ ತುಂಬಾನೇ ಸ್ಪೀಡ್ ಆಗಿ ಬಚಾವಾಗಿ ಕ್ಲಾರಿನ ಲಾಕ್ ಮಾಡ್ತಾನೆ. ಅವಾಗ ಕ್ಲಾರಿ ಅವಳ ಹತ್ರ ಇದ್ದಂತ ಚಾಕುನ ಆಲ್ಬರ್ಟ್ ಕಾಲ್ಗೆ ಚುತ್ತಾಳೆ. ಅದರಿಂದ ಆಲ್ಬರ್ಟ್ ಕ್ಲಾರಿನ ಬಿಟ್ಟು ಆ ಚಾಕುನ ಹೊರಗಡೆ ತೆಗೆದು ಮತ್ತೆ ಕ್ಲಾರಿ ಮತ್ತೆ ಕ್ರಿಸ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವರಿಬ್ರು ಸೇರ್ಕೊಂಡು ಆಲ್ಬರ್ಟ್ ಗೆ ಎಷ್ಟೇ ಹೊಡೆದ್ರು ಕೂಡ ಅವನಿಗೆ ಏನು ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಆಲ್ಬರ್ಟ್ ಕ್ಲಾರಿ ಮತ್ತೆ ಕ್ರಿಸ್ ನ ಅಲ್ಲಿದ್ದಂತ ಬಾಕ್ಸ್ ಒಳಗಡೆ ಲಾಕ್ ಮಾಡ್ತಾನೆ. ಅವಾಗ ಆ ಬಾಕ್ಸ್ ಗಳು ಕೆಳಗಡೆ ಹೋಗ್ತಿರ್ತವೆ. ಈ ಕಡೆ ಆಲಿಸ್ ಮೇಲೆ ಡಾಗ್ಸ್ ಗಳು ಅಟ್ಯಾಕ್ ಮಾಡ್ತಿರ್ತವೆ. ಅವಾಗ ಆಲಿಸ್ ಕೆಳಗಡೆ ಬಿದ್ದಿದ್ದಂತ ಶಾರ್ಟ್ ಗನ್ ತಗೊಂಡು ಆ ಡಾಗ್ಸ್ ಗಳಿಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಬೆನೆಟ್ ಅವಳ ಹತ್ರ ಬಂದು ಆಲಿಸ್ ಕೈಗೆ ಚಾಕುನ ಹಾಕ್ಬಿಡ್ತಾನೆ. ಅದರಿಂದ ಆಲಿಸ್ ಅವಳ ಕೈಯಲ್ಲಿದ್ದ ಗನ್ನ ಕೆಳಗಡೆ ಬಿಡ್ತಾಳೆ. ಆ ಸಮಯದಲ್ಲಿ ಆಲ್ಬರ್ಟ್ ಆಲಿಸ್ ಹತ್ರ ಬಂದು ಅವನ ಶಕ್ತಿನೆಲ್ಲ ಯೂಸ್ ಮಾಡ್ಕೊಂಡು ಆಲಿಸ್ ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಕೆಮಾರ್ಟ್ ಬಂದು ಕೆಳಗಡೆ ಬಿದ್ದಿದ್ದಂತಹ ಗನ್ನ ತಗೊಂಡು ಆಲಿಸ್ ಗೆ ಎಸಿತಾಳೆ. ಅದರಿಂದ ಆಲಿಸ್ ಆ ಗನ್ನ ಇಟ್ಕೊಂಡು ಆಲ್ಬರ್ಟ್ ಗೆ ಶೂಟ್ ಮಾಡ್ತಾಳೆ. ಅವಾಗ ಅವನು ಕೆಳಗಡೆ ಬಿದ್ದೋಗ್ತಾನೆ. ನಂತರ ಆಲಿಸ್ ಅಲ್ಲೇ ಪಕ್ಕದಲ್ಲಿದ್ದ ಟ್ಯಾಬ್ ನ ತಗೊಂಡು ಕ್ಲಾರಿ ಮತ್ತೆ ಕ್ರಿಸ್ ಇದ್ದ ಬಾಕ್ಸ್ ನ ಹೊರಗಡೆ ರಿಲೀಸ್ ಮಾಡ್ತಾಳೆ. ಅವಾಗ ಕ್ರಿಸ್ ಮತ್ತೆ ಕ್ಲಾರಿ ಇಬ್ರು ಆಲ್ಬರ್ಟ್ ಹತ್ರ ಬಂದು ಅವನಿಗೆ ಶೂಟ್ ಮಾಡಿ ಸಾಯಿಸ್ತಾರೆ. ನಂತರ ಬೆನೆಟ್ ನ ರೂಮ್ ಒಳಗಡೆ ಕೂಡಾಕಿ ಅಲ್ಲಿದ್ದಂತ ಜನಗಳನ್ನೆಲ್ಲ ರಿಲೀಸ್ ಮಾಡ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆಲ್ಬರ್ಟ್ ಮತ್ತೆ ರಿಕವರ್ ಆಗಿ ಅಲ್ಲಿದ್ದ ಸ್ಪೇಸ್ ಶಿಪ್ ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನ ಬಾಡಿನಲ್ಲಿ ಟಿವಿ ವೈರಸ್ ಇರೋದ್ರಿಂದ ಅವನು ಇನ್ನೂ ಬದುಕಿರ್ತಾನೆ. ನಂತರ ಅವನು ಮತ್ತೆ ಆರ್ಕೇಡಿಯದಲ್ಲಿರುವಂತ ಬಾಂಬ್ ನ ಆಕ್ಟಿವ್ ಮಾಡ್ತಾನೆ. ಆದ್ರೆ ಆ ಬಾಂಬ್ ನ ಆಲಿಸ್ ಅವನ್ ಸ್ಪೇಸ್ ಶಿಪ್ ಒಳಗಡೆ ಇಟ್ಟಿರ್ತಾಳೆ. ಅದರಿಂದ ಆಲ್ಬರ್ಟ್ ಹೋಗ್ತಿದ್ದಂತ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಲೂಥರ್ ಝೋಂಬಿಗಳಿಂದ ಬಚಾವಾಗಿ ಸುರಂಗದಿಂದ ಹೊರಗಡೆ ಬರ್ತಾ ಇರ್ತಾನೆ. ನಂತರ ಅವರೆಲ್ಲ ವೈರಸ್ ಕ್ಲಿಯರ್ ಆಗೋವರೆಗೂ ಆ ಶಿಪ್ ಒಳಗಡೆ ಇರೋಣ ಅಂತ ಡಿಸೈಡ್ ಮಾಡಿ ವೈರಸ್ ಇಂದ ಬಚಾವಾಗಿರೋರು ಕೂಡ ಆ ಶಿಪ್ ಹತ್ರ ಬನ್ನಿ ಅಂತ ಪಾಡ್ಕಾಸ್ಟ್ ನಲ್ಲಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತುಂಬಾ ಸ್ಪೇಸ್ ಶಿಪ್ ಗಳು ಬರ್ತಿರ್ತವೆ. ಅವುಗಳು ಅಲ್ಲಿಗೆ ಯಾಕೆ ಬರ್ತಿದಾವೆ, ಅವುಗಳನ್ನ ಯಾರು ಕಳಿಸಿದಾರೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿಯ ನೆಕ್ಸ್ಟ್ ಪಾರ್ಟ್ ನ ನೋಡ್ಬೇಕು. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.